ಸದಾ ಆರೋಗ್ಯವಾಗಿರಲು ಹಿರಿಯರ 21 ಮನೆಮದ್ದುಗಳು. 1. ಮಧುಮೇಹ ಸಮಸ್ಯೆಯಿಂದ ಬಳಲುತ್ತಿರುವವರು 2 ಬೆಂಡೆಕಾಯಿಯನ್ನು ಉದ್ದುದ್ದ ಕತ್ತರಿಸಿ ರಾತ್ರಿ ನೀರಿನಲ್ಲಿ ನೆನೆ ಹಾಕಬೇಕು. ಮರುದಿನ ಬೆಳಿಗ್ಗೆ ನೆನೆ ಹಾಕಿದ ನೀರಿನಿಂದ ಬೆಂಡೆಕಾಯಿಯನ್ನು ತೆಗೆದುಹಾಕಿ ಲೋಳೆಯ ನೀರನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. 2. ಪುದೀನ ಚಹಾ ಚೀಲವು ಹಲ್ಲಿನ ನೋವಿಗೆ ಉತ್ತಮ ಪರಿಹಾರ ನೀಡುವುದು. ಹಲ್ಲು ನೋವು ಬಂದಾಗ ನೋವಿರುವ ಸ್ಥಳದಲ್ಲಿ ಉಗುರು ಬೆಚ್ಚಗಿನ ಚಹಾ ಚೀಲವನ್ನು ಇಟ್ಟುಕೊಳ್ಳಬೇಕು. ಇದು ನೋವನ್ನು ತಣ್ಣಗಾಗಿಸುವುದು ಜೊತೆಗೆ ಉತ್ತಮ ಶಮನ ನೀಡುವುದು. 3. ತುಳಸಿಯಲ್ಲಿ ಮೂತ್ರವರ್ಧಕ ಗುಣ ಮತ್ತು ಕಲ್ಮಶ ನಿವಾರಕ ಗುಣಗಳಿವೆ. ಇವುಗಳು ಮೂತ್ರಪಿಂಡದ ಕಲ್ಲುಗಳನ್ನು ಹೊರಹಾಕಲು ಸಮರ್ಥವಾಗಿವೆ. ತುಳಸಿ ಎಲೆಯಲ್ಲಿರುವ ಎಸಿಡಿಕ್ ಆಮ್ಲವು ಕಿಡ್ನಿಯ ಕಲ್ಲುಗಳನ್ನು ಕರಗುವಂತೆ ಮಾಡುತ್ತವೆ. 4 ತುಳಸಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಜೇನು ಸೇರಿಸಿ ಜಗಿದು ತಿನ್ನಿ. ಪ್ರತಿದಿನ ಈ ಅಭ್ಯಾಸ ರೂಢಿಸಿಕೊಳ್ಳಿ. ಕ್ರಮೇಣ ಸಮಸ್ಯೆ ನಿವಾರಣೆಯಾಗುತ್ತದೆ. 4. 1 ಚಮಚದಷ್ಟು ಈರುಳ್ಳಿ ರಸ ಹಾಗೂ ಜೇನನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದುಕೊಂಡರೆ ರಕ್ತದ ಒತ್ತಡ ಕಡಿಮೆ ಮಾಡಲು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಪ್ರತಿದಿನ ಇದನ್ನು ಸೇವಿಸಬಹುದು. 5. ಆಯುರ್ವೇದ ಪದ್ಧತಿಯಲ್ಲಿ ಗೋಧಿ ಹುಲ್ಲಿನ ಉಪಯೋಗ ಬಹಳ ಪ್ರಾಚೀನ ಕಾಲದಿಂದ ನಡೆಯುತ್ತಾ ಬಂದಿದೆ. ಗೋಧಿ ಹುಲ್ಲು ಮನುಷ್ಯನ ದೇಹದ ರಕ್ತವನ್ನು ಶುದ್ಧೀಕರಿಸಿ ಲಿವರ್ ಮತ್ತು ಮೂತ್ರಪಿಂಡಗಳನ್ನು ಶುಚಿಗೊಳಿಸಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತದೆ. ಕ್ಯಾನ್ಸರ್ ರೋಗಿಗಳು ಪ್ರತಿದಿನ ಗೋಧಿ ಹುಲ್ಲಿನ ಜ್ಯೂಸ್ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಅವರ ದೇಹದ ರಕ್ತ ಸಂಚಾರ ಸರಿಯಾದ ರೀತಿಯಲ್ಲಿ ಉಂಟಾಗಿ ಕ್ಯಾನ್ಸರ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ. 6. ಸ್ವಲ್ಪ ಓಮದ ಕಾಳುಗಳನ್ನು ನೀರಿನೊಂದಿಗೆ ಬೆರೆಸಿ ಕಲ್ಲಿನಲ್ಲಿ ಚೆನ್ನಾಗಿ ಅರೆದು ಪೇಸ್ಟ್ನಂತೆ ಮಾಡಿ ಈ ಮಿಶ್ರಣವನ್ನು ನೋವಿದ್ದ ಮಂಡಿಗಳ ಮೇಲೆ ಹಚ್ಚಿದರೆ ಶೀಘ್ರವಾಗಿ ಗುಣವಾಗುತ್ತದೆ. ಅಷ್ಟೇ ಅಲ್ಲದೆ 1-2 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಜೇನುತುಪ್ಪದ ಜೊತೆ ರಾತ್ರಿ ಸೇವಿಸಿದರೆ ಮಂಡಿಯೂತ ನೋವು ಕಡಿಮೆಯಾಗುತ್ತದೆ. 7. ಲವಂಗದ ಸಹಾಯದಿಂದ ತಲೆನೋವಿನ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಲವಂಗದಲ್ಲಿರುವ ಗುಣಗಳು ತಲೆನೋವನ್ನು ನಿವಾರಿಸುವಲ್ಲಿ ತುಂಬಾನೇ ಪರಿಣಾಮಕಾರಿ. ಇದಕ್ಕಾಗಿ ಕೆಲವು ಲವಂಗ ಮೊಗ್ಗುಗಳನ್ನು ತೆಗೆದುಕೊಂಡು ಅದನ್ನು ಪ್ಯಾನ್ ಮೇಲೆ ಬಿಸಿ ಮಾಡಿ ಲವಂಗದ ಪರಿಮಳ ಬರಲು ಆರಂಭವಾದಾಗ ಅದನ್ನು ಕರವಸ್ತ್ರದಲ್ಲಿ ಕಟ್ಟಿಕೊಳ್ಳಿ. ನಂತರ ಪದೇ ಪದೇ ಇದರ ವಾಸನೆ ನೋಡುತ್ತಾ ಇರಿ. ಹೀಗೆ ಮಾಡಿದರೆ ತಲೆನೋವು ಬೇಗನೆ ಕಡಿಮೆಯಾಗುವುದು. 8. ಪ್ರತಿದಿನವೂ ಎದ್ದ ಕೂಡಲೇ 1 ಬಟ್ಟಲು ನೊರೆ ಹಾಲನ್ನು ದಿನವೂ ಸೇವಿಸುತ್ತಿದ್ದರೆ ಆರೋಗ್ಯ ವೃದ್ಧಿಸುವುದು. 9. ನುಗ್ಗೆ ಸೊಪ್ಪಿನ ರಸಕ್ಕೆ ಹಾಲು ಸಕ್ಕರೆ ಬೆರೆಸಿ ಮಕ್ಕಳಿಗೆ ಕುಡಿಸುವುದರಿಂದ ರಕ್ತ ಶುದ್ಧಿಯಾಗಿ ಆರೋಗ್ಯವಂತರಾಗಿರಬಹುದು. 10. ಮುಸುಕಿನ ಜೋಳವನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ. 11. ನವಿಲು ಕೋಸು ಹಸಿಯಾಗಿ ತುರಿದು ಕೋಸಂಬರಿ ಮಾಡಿ ತಿಂದರೆ ರಕ್ತ ಶುದ್ಧಿಯಾಗಿ ಆರೋಗ್ಯವು ಉತ್ತಮವಾಗಿರುತ್ತದೆ. 12. ಸೀತಾಫಲದ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ಮಾಂಸಖಂಡಗಳ ಶಕ್ತಿಯು ಹೆಚ್ಚಾಗಿ ಆರೋಗ್ಯವು ಉತ್ತಮವಾಗುತ್ತದೆ. 13. ಆಹಾರದಲ್ಲಿ ರಾಗಿ ಜೋಳದಂತಹ ಒರಟು ಧಾನ್ಯಗಳನ್ನು ಸೇರಿಸಿ ಈ ಧಾನ್ಯಗಳು ಸದೃಢ ಶರೀರಕ್ಕೆ ಉತ್ತಮ ಆಹಾರವಾಗಿದೆ. ಇವುಗಳಿಂದ ರೊಟ್ಟಿ, ರಾಗಿ, ಮುದ್ದೆ ಮೊದಲಾದ ಆಹಾರಗಳನ್ನು ಮಾಡಿ ಸೇವಿಸಬಹುದು. ಯಾವಾಗಲೂ ಸೇವನೆ ಮಾಡಲು ಸಾಧ್ಯವಾಗದಿದ್ದರೂ ವಾರದಲ್ಲಿ 1-2 ಬಾರಿಯಾದರೂ ನೀವು ನಿಮ್ಮ ಡಯಟ್ನಲ್ಲಿ ಇದನ್ನು ಸೇರಿಸಬೇಕು. 14. ಮನೆಯಲ್ಲಿ ಶೇಖರಿಸಿದ ಮೊಸರನ್ನು ಸೇವಿಸಿ. ಸಮೃದ್ಧವಾಗಿರುವ ಕ್ಯಾಲ್ಸಿಯಂ, ವಿಟಮಿನ್, ಕ್ಯಾಲೋರಿ, ಪ್ರೋಟೀನ್ಗಳು ದೇಹಕ್ಕೆ ಸೂಕ್ತವಾದ ಪೋಷಣೆಯನ್ನು ನೀಡುತ್ತವೆ. ಆದರೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಸೇವಿಸಿದರೆ ಮಾತ್ರ ಆರೋಗ್ಯ ಉತ್ತಮವಾಗಿರುತ್ತದೆ. ಗ್ಯಾಸ್ಟ್ರಿಕ್, ಅಜೀರ್ಣ, ಮಲಬದ್ಧತೆ, ಹೊಟ್ಟೆಯ ಕಿರಿಕಿರಿ ಮೊದಲಾದ ಸಮಸ್ಯೆಗಳಿಗೂ ಇದು ಪರಿಹಾರ ನೀಡುತ್ತದೆ. 15. ಬೆಳಗಿನ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ 1 ಟೀ ಚಮಚ ತುಪ್ಪವನ್ನು ಸೇವಿಸಿರಿ. ಇದರಿಂದ ಹಲವು ಆರೋಗ್ಯ ಸಮಸ್ಯೆ ಮಾಯವಾಗುತ್ತದೆ. ತುಪ್ಪ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಡಿ, ಕೆ, ಇ, ಎ ಅನ್ನು ಹೊಂದಿರುತ್ತದೆ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 16. ರಾತ್ರಿ ಮಲಗುವ ಮೊದಲು ಕಲಿಕೆ ಎನ್ನುವುದು ಒಂದು ನಿರಂತರ ಕ್ರಿಯೆ. ನಾವು ಸಾಯುವ ತನಕವೂ ಏನಾದರೂ ಕಲಿಯುತ್ತಲೇ ಇರಬಹುದು.
ಇದರಿಂದ ಜ್ಞಾನವು ಹೆಚ್ಚಾಗುವುದು. ರಾತ್ರಿ ಮಲಗುವ ಮೊದಲು ನೀವು ಏನಾದರೂ ಹೊಸ ವಿಚಾರ ಹಾಗೂ ಕೌಶಲ್ಯವನ್ನು ಕಲಿತರೆ ಅದು ಮೆದುಳಿನಲ್ಲಿ ದೀರ್ಘಕಾಲ ಉಳಿಯುವುದು. ನಿಮ್ಮ ಕಲಿಕೆಯಿಂದ ನಿದ್ರೆಯ ಗುಣಮಟ್ಟದ ಮೇಲೆ ಕೂಡ ಪರಿಣಾಮ ಬೀರುವುದು. 7. ಆಹಾರ ಸೇವಿಸಿದ ತಕ್ಷಣ ನೀವು ನೀರು ಕುಡಿಯಬಾರದು ಎಂಬುದು ಉತ್ತಮ ಆರೋಗ್ಯದ ಸಲಹೆ. ತಕ್ಷಣ ನೀರು ಕುಡಿದರೆ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಅದಕ್ಕಾಗಿಯೇ ನೀವು ಊಟ ಮಾಡಿದ ಕನಿಷ್ಠ 45 ನಿಮಿಷಗಳ ನಂತರ ನೀರು ಕುಡಿಯಬೇಕು. ನೀರು ಉಗುರು ಬೆಚ್ಚಗಾಗಿದ್ದರೆ ಅದು ತುಂಬಾನೇ ಒಳ್ಳೆಯದು. 18. ಆರೋಗ್ಯವಾಗಿರಲು ಅತ್ಯುತ್ತಮ ಸಲಹೆಗಳು ಎಂದರೆ ನೀವು ಊಟ ಮಾಡಿದ ತಕ್ಷಣ ಮಲಗುವ ಮುನ್ನ ಮೂತ್ರ ವಿಸರ್ಜಿಸಬೇಕು. ತಿಂದ ತಕ್ಷಣ ಮೂತ್ರ ವಿಸರ್ಜನೆ ಮಾಡುವುದು ಕಲ್ಲುಗಳು ಮತ್ತು ಸಕ್ಕರೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಸ್ನಾನಕ್ಕೆ ಸ್ವಲ್ಪ ಮುಂಚೆ ಮೂತ್ರ ವಿಸರ್ಜನೆ ಮಾಡುವುದರಿಂದ ದೇಹವು ಸಾಮಾನ್ಯ ತಾಪಮಾನಕ್ಕೆ ಬರುತ್ತದೆ ಮತ್ತು ಮಲಗುವ ಮುನ್ನ ಮೂತ್ರ ವಿಸರ್ಜನೆಯಿಂದ ನಿದ್ರೆ ಚೆನ್ನಾಗಿ ಬರುತ್ತದೆ. 19. ನೀವು ಆರೋಗ್ಯವಾಗಿರಲು ಬಯಸಿದರೆ ಇಂದಿನಿಂದಲೇ ಸಕ್ಕರೆ ತಿನ್ನುವುದನ್ನು ನಿಲ್ಲಿಸಿ. ಸಕ್ಕರೆ ನಮ್ಮ ದೇಹಕ್ಕೆ ಸಾಕಷ್ಟು ಹಾನಿ ಮಾಡುತ್ತದೆ. ನಿಮಗೆ ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ಜೇನು, ಸಕ್ಕರೆ, ಮಿಠಾಯಿ, ಬೆಲ್ಲ ಇತ್ಯಾದಿಗಳನ್ನು ಬಳಸಿ. ನೀವು ಉಪ್ಪು ತಿಂದರೆ ರಾಕ್ ಸಾಲ್ಟ್ ಅನ್ನು ಮಾತ್ರ ಬಳಸಿ. 20. ನೀವು ಆರೋಗ್ಯಕರ ಜೀವನ ನಡೆಸಲು ಬಯಸಿದರೆ ನೀವು ಚಹಾ, ಕಾಫಿ ಮತ್ತು ತ್ವರಿತ ಆಹಾರವನ್ನು ಸೇವಿಸುವುದನ್ನು ನಿಲ್ಲಿಸಬೇಕು. ನೀವು ಅದರ ಬದಲಿಯನ್ನು ಬಳಸಲು ಪ್ರಾರಂಭಿಸಿದಾಗ ಮಾತ್ರ ಈ ಮೂರನ್ನು ಬಿಡುವುದು ಸಾಧ್ಯ. ನೀವು ಚಹಾ ಮತ್ತು ಕಾಫಿಗೆ ಬದಲಾಗಿ ಆಯುರ್ವೇದ ಪಾನೀಯಗಳನ್ನು ಬಳಸಬಹುದು ಮತ್ತು ನೀವು ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ತ್ವರಿತ ಆಹಾರವನ್ನು ತಯಾರಿಸಬಹುದು ಮತ್ತು ತಿನ್ನಬಹುದು. 21. ಆರೋಗ್ಯಕರ ಜೀವನ ನಡೆಸಲು ನೀವು ಕೆಲವು ಒಳ್ಳೆಯ ಮತ್ತು ನೈಸರ್ಗಿಕ ಔಷಧಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಬಹುದು. ನೀವು ಪ್ರತಿದಿನ ತುಳಸಿ ಎಲೆಗಳನ್ನು ಸೇವಿಸಬಹುದು. ಇದರೊಂದಿಗೆ ನೀವು ನಿಯಮಿತವಾಗಿ ಗ್ರೀನ್ ಟೀ, ಆಮ್ಲ, ಬೆಳ್ಳುಳ್ಳಿ ಸೇವಿಸಬೇಕು. ಇವೆಲ್ಲವೂ ನೈಸರ್ಗಿಕ ಔಷಧಿಯಾಗಿ ಕೆಲಸ ಮಾಡುತ್ತವೆ ಮತ್ತು ಅನಾರೋಗ್ಯದಿಂದ ನಿಮ್ಮನ್ನು ರಕ್ಷಿಸುತ್ತವೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.